ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ನಾನಿಲ್ಲಿ ತೆಂಗಿನಕಾಯಿಯ ಹೋಳನ್ನು ತಗೊಂಡಿದ್ದೇನೆ. ಒಣಗಿರೋದಾದ್ರೂ ಆಗತ್ತೆ, ಅಂದರೆ ಕೊಬ್ಬರಿ ಆದರೂ ನಡೆಯುತ್ತೆ, ಹಸಿ ಆದಂತಹ ಕಾಯಿ ಆದರೂ ನಡೆಯುತ್ತೆ, ತೆಂಗಿನಕಾಯಿ ಆದರೂ ನಡೆಯುತ್ತೆ. ತೆಂಗಿನಕಾಯಿಯ ಪುಟ್ಟ ಹೋಳನ್ನು ನಾನಿಲ್ಲಿ ಬೆಂಕಿಗೆ ಹಿಡಿದಿದ್ದೇನೆ. ಪರಿಮಳ ಬರುವವರೆಗೆ, ಅದು ಕಪ್ಪಗಾಗುವವರೆಗೆ ಸುಡ್ತಾ ಇದ್ದೇನೆ ಬೆಂಕಿಯಲ್ಲಿ. ಬೆಂಕಿಯಲ್ಲಿ ಸುಟ್ಟಿರುವಂತಹ ತೆಂಗಿನಕಾಯಿಯ ಹೋಳುಗಳು ತುಂಬ ಪರಿಮಳಯುಕ್ತವಾಗಿರುತ್ತೆ. ಅದಕ್ಕೋಸ್ಕರ ಯಾಕೆಂದರೆ ಸ್ನೇಹಿತರೆ, ನನಗೆ ಹೆಗ್ಗಣವನ್ನು ಜೀವಂತವಾಗಿ ಹಿಡಿಬೇಕಿದೆ. ಕೊಲ್ಲೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಎಲ್ಲ ಪ್ರಾಣಿಗಳಿಂದಲೂ ಒಂದು ಪರಿಸರಕ್ಕೆ ಒಂದು ಒಳ್ಳೆಯ ಪ್ರಯೋಜನ ಇದೆ. ಮನುಷ್ಯನನ್ನು ಒಬ್ಬನ ಬಿಟ್ಟು ಪರಿಸರದ ಸಮತೋಲನ ಕಾಪಾಡುವಲ್ಲಿ ಎಲ್ಲ ಪ್ರಾಣಿಗಳು ಒಂದು ಮಹತ್ವದ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಅದರಲ್ಲಿ ಹೆಗ್ಗಣ ಕೂಡ. ಹೆಗ್ಗಣ ಸುರಂಗ ಮಾರ್ಗಗಳ ಒಂದು ಜನಕ ಅಂತಲೇ ಹೇಳ್ಬೋದೇನೋ ಅಲ್ವಾ. ನೀರನ್ನು ಇಂಗಿಸೋದಕ್ಕೆ ನೈಸರ್ಗಿಕವಾಗಿ ಆಗುವಂತಹ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಅತಿಯಾದರೆ ಎಲ್ಲವೂ ಕೂಡ ಕಷ್ಟ. ಹಾಗಾಗಿ ನಮ್ಮನೆಯಲ್ಲಿ ಸ್ವಲ್ಪ ಹೆಚ್ಚಿಗೆನೇ ಉಪಟಳ ಕೊಡ್ತಾ ಇರುವಂತಹ ಹೆಗ್ಗಣವನ್ನು ಹಿಡಿದು ದೂರದಲ್ಲೆಲ್ಲಾದರೂ ಬಿಟ್ಟು ಬರಬೇಕಿತ್ತು. ಅದಕ್ಕೋಸ್ಕರ ಈ ಥರ ಒಂದು ಪೆಟ್ಟಿಗೆಯಲ್ಲಿ ಸುಟ್ಟಂತಹ ತೆಂಗಿನಕಾಯಿಯ ಹೋಳುಗಳನ್ನ ಇಟ್ಟಿದ್ದೇನೆ. ನೋಡಿ, ಹೆಗ್ಗಣ ಬಿದ್ದಿದೆ ಮಾರನೇ ದಿನ. ಈ ಥರದ ಮರದ ಪೆಟ್ಟಿಗೆನ ಮಾಡಿಸ್ಕೊಂಡ್ರೆ ಜೀವಂತವಾಗಿ ಹಿಡಿಬಹುದು. ಔಷಧಿನ ಹಾಕಿದರೆ ಸತ್ತೋಗ್ಬಿಡುತ್ತೆ ಹೆಗ್ಗಣ. ಭೂಮಿಗೆ ಬಂದಿದ್ದೇವೆ, ನಮಗೂ ಬದುಕೋದು ಅನಿವಾರ್ಯ, ಅವುಗಳಿಗೂ ಕೂಡ. ಹಾಗಾಗಿ ಆದಷ್ಟು ಪ್ರಾಣಿಗಳನ್ನ ಕೊಲ್ಲದೆ ಈ ಥರ ಏನಾದರೂ ಒಂದು ಸುಲಭವಾದಂತಹ ಉಪಾಯವನ್ನು ಮಾಡ್ಕೊಳ್ಳೋಣ. ಪ್ರಾಣಿಗಳ ಜೊತೆಗೆ ನಮ್ಮ ಜೊತೆಗೆ ಪ್ರಾಣಿಗಳು ಕೂಡ ಬದುಕಲಿ ಅನ್ನೋದು ನನ್ನ ಆಸೆ. ಹಾಗೆ ಸ್ನೇಹಿತರೆ, ನಮ್ಮ ತಾಲೂಕಿನಲ್ಲಿ ನಡೆದಂತಹ ಜೇನು ಕೃಷಿ ತರಬೇತಿ ಕಾರ್ಯಾಗಾರದ ಒಂದಷ್ಟು ಸವಿ ನೆನಪುಗಳನ್ನ ನಾನಿಲ್ಲಿ ಜೋಡಿಸಿಟ್ಕೋತಾ ಇದ್ದೇನೆ. ತುಂಬ ದಿನ ಆಯಿತು ಈ ಒಂದು ತರಬೇತಿ ನಡೆದು, ಜೋಡಿಸಿಡೋಕ್ಕಾಗಿರಲಿಲ್ಲ. ಇವತ್ತು ಜೋಡಿಸ್ತಾ ಇದ್ದೇನೆ. ಜೇನು ಹುಳುಗಳು ಎಲ್ಲ ಪ್ರಾಣಿಗಳಿಗೂ ಕೂಡ ಜೀವನಾಧಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಜೇನು ಇಲ್ಲದೆ ಇದ್ದರೆ ಜೀವನ ಇಲ್ಲ. ಮುಂದೊಂದು ದಿನ ಜೇನಿನ ಸಂಕುಲ ಏನಾದರೂ ನಾಶ ಆದರೆ ಖಂಡಿತ ಮನುಕುಲ ನಾಶ ಆಗುತ್ತೆ, ಪ್ರಾಣಿ ಸಂಕುಲ ಕೂಡ ನಾಶ ಆಗುತ್ತೆ. ಸಾಧ್ಯ ಆದಷ್ಟು ಜೇನುಗಳನ್ನ ಸಾಕೋದಕ್ಕೆ ಪ್ರಯತ್ನ ಪಡೋಣ. ಜೇನುತುಪ್ಪ ಇದಂತೂ ಭೂಮಿಯ ಮೇಲಿನ ಅಮೃತ. ಅದಕ್ಕೋಸ್ಕರ ಅಲ್ಲದೆ ಇದ್ರೂ ಒಂದು ಭೂಮಿಯನ್ನು ಉಳಿಸುವ ಒಂದು ಪ್ರಯತ್ನವಾಗಿ ಜೇನನ್ನು ಸಾಕೋಣ. ಪ್ರಕೃತಿಯ ಮೇಲೆ ಮನುಷ್ಯ ಮಾಡ್ತಾ ಇರುವಂತಹ ಒಂದು ದೌರ್ಜನ್ಯದ ಪರಿಣಾಮವಾಗಿ ಭೂಮಿಯ ಮೇಲಿನ ಒಂದು ಮೌಲ್ಯಯುತವಾದಂತಹ ಜೀವಿ ಆದಂತಹ ಜೇನು ಹುಳುವಿನ ನಾಶ ಆಗ್ತಾ ಇದೆ. ಸಾಧ್ಯ ಆದಷ್ಟು ರಕ್ಷಿಸೋಣ. ಮನೆಗೆ ಸಾಲುವಷ್ಟು ತರಕಾರಿನ ಹೇಗೆ ಬೆಳಿತೀವೋ ಹಾಗೆ ಜೇನುತುಪ್ಪವನ್ನು ಕೂಡ ನಾವೇ ಬೆಳ್ಕೊಳ್ಳೋಣ. ಉತ್ತಮವಾದಂತಹ ಆರೋಗ್ಯಕರವಾದಂತಹ ಜೇನುತುಪ್ಪ ಸಿಗುತ್ತೆ. ಜೊತೆಗೆ ಪ್ರಕೃತಿಯ ಜೊತೆಗಿನ ಒಂದು ಬಾಂಧವ್ಯ ಬೆಳೆಯುತ್ತೆ. ಪ್ರತಿ ಮನೆಯಲ್ಲೂ ಒಂದೆರಡು ಪೆಟ್ಟಿಗೆಗಳನ್ನ ಇಟ್ಕೊಂಡ್ರೆ ಮನೆಯ ಖರ್ಚಿಗೆ ಸಾಲುವಷ್ಟು ಜೇನುತುಪ್ಪನ ನಾವು ಪಡಿಬಹುದು. ನನಗೆ ಜೇನುಹುಳುಗಳನ್ನ ಸಾಕೋದಂದ್ರೆ ತುಂಬ ಆಸಕ್ತಿ. ತಂದೆಯವರ ಒಂದು ಆಸಕ್ತಿ ನನಗೆ ಪ್ರೇರಣೆ ಅಂತಾನೆ ಹೇಳ್ಬೋದು. ಆದರೆ ಎಷ್ಟೋ ಬಾರಿ ಸೋಲನ್ನು ಅನುಭವಿಸಿದ್ದೇನೆ. ಹಾಗಾಗಿ ಒಂದು ಸ್ವಲ್ಪ ತರಬೇತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ. ನಮಗೆ ಈ ಒಂದು ತರಬೇತಿಯಿಂದ ಹಲವು ಮಾಹಿತಿಗಳು ಸಿಕ್ತು. ಜೇನಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಅವಕಾಶ ಇದಾಗಿತ್ತು. ನಮ್ಮ ತಾಲೂಕಿನ ಹಲವು ಜೇನು ಕೃಷಿ ಸಾಧಕರು ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರು. ಇಲ್ಲಿ ಜೇನು ಕೃಷಿಯನ್ನ ತಾಳ್ಮೆಯಿಂದ ನಿರ್ವಹಿಸಿದ್ರೆ ಜಯ ಖಂಡಿತ ಸಿಗತ್ತೆ ಅಂತ ಹೇಳಿ ಒಂದು ಆಶಾಭಾವನೆಯನ್ನ ನೀಡಿದ್ರು. ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಚಟುವಟಿಕೆಗಳಿಗೆ ಅತಿಯಾದಂತಹ ರಾಸಾಯನಿಕಗಳನ್ನ ಸಿಂಪಡಿಸೋದ್ರಿಂದ ಜೇನು ಸಂತತಿ ನಾಶ ಆಗ್ತಾ ಇದೆ. ಆದಷ್ಟು ಅಂತಹ ಒಂದು ರಾಸಾಯನಿಕಗಳನ್ನ ಸಿಂಪರಣೆ ಮಾಡೋದನ್ನ ತಪ್ಪಿಸೋಣ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ನೀಡಿದ್ರು. ಈ ಒಂದು ತರಬೇತಿಯಿಂದ ನಮಗಂತೂ ಹಲವು ಮಾಹಿತಿಗಳು ಸಿಕ್ತು. ಸ್ನೇಹಿತರೆ, ಸಾಧ್ಯ ಆದಷ್ಟು ನಾವೆಲ್ಲರೂ ಕೂಡ ಜೇನು ಹುಳುಗಳನ್ನ ಸಾಕೋದಕ್ಕೆ ಪ್ರಯತ್ನವನ್ನು ಪಡೋಣ. ಸೋಲು ಗೆಲುವು ಖಂಡಿತ ಎಲ್ಲದರಲ್ಲೂ ಇರುತ್ತೆ. ಒಮ್ಮೊಮ್ಮೆ ನಾವು ಸಾಕಿದಂತಹ ಜೇನು ಹುಳುಗಳು ಹಾರೋಗ್ಬಿಡುತ್ತೆ. ಪ್ರಕೃತಿಗೆ ನಮ್ಮಿಂದ ಆದಂತಹ ಒಂದು ಕೊಡುಗೆ ಅಂತ ಅಂದ್ಕೊಂಡು ಸಮಾಧಾನ ಪಟ್ಕೊಳ್ಳೋಣ. ಸಾಧ್ಯ ಆದಷ್ಟು ಜೇನು ಹುಳುಗಳನ್ನ ಸಾಕೋದಕ್ಕೆ ಪ್ರಯತ್ನವನ್ನು ಪಡೋಣ. ಈ ಥರ ಒಂದು ತರಬೇತಿ ಆದರೆ ಖಂಡಿತ ಎಲ್ಲರೂ ಹೋಗಿ ಭಾಗವಹಿಸ್ಕೊಂಡು ಒಂದು ಜೇನಿನ ಬಗ್ಗೆ ಒಂದಷ್ಟು ತರಬೇತಿಗಳನ್ನ ಪಡ್ಕೊಂಡು ಜೇನು ಸಾಕೋದಕ್ಕೆ ಮುಂದಾಗೋಣ. ಮನುಕುಲದ ಭವಿಷ್ಯ ಜೇನು ಹುಳುಗಳ ಭವಿಷ್ಯದಲ್ಲಿ ಅಡಗಿದೆ. ಆಹಾರ ಉತ್ಪಾದನೆಯಲ್ಲಿ ಒಂದು ಪ್ರಮುಖವಾದಂತಹ ಸ್ಥಾನವನ್ನು ಜೇನು ಹುಳುಗಳು ಪಡೆದುಕೊಂಡಿವೆ. ಪ್ರಪಂಚದ ಒಟ್ಟು ಆಹಾರ ಉತ್ಪಾದನೆಯ 70% ಅಧಿಕ ಬೆಳೆಗಳು ಜೇನು ಹುಳುಗಳ ಒಂದು ಪರಾಗಸ್ಪರ್ಶವನ್ನೇ ಅವಲಂಬಿಸಿವೆ. ಹಾಗಾಗಿ ಆಹಾರ ಒಂದು ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಆಗಬೇಕು ಅಂತಾದರೆ ಜೇನು ಹುಳುಗಳ ಒಂದು ಸಹಾಯ ಬೇಕೇ ಬೇಕು. ಮನುಷ್ಯನ ಅತಿಯಾದಂತಹ ದುರಾಸೆ, ಅಂದರೆ ಜೇನುತುಪ್ಪಕ್ಕೋಸ್ಕರ ಅತಿಯಾದಂತಹ ಆಸೆಯನ್ನು ಬಿಟ್ಟು ಜೇನು ಹುಳುಗಳನ್ನು ಸಾಕೋಣ. ಆಹಾರ ಜಾಸ್ತಿ ಸಿಕ್ಕಿದ್ರೆ ಜಾಸ್ತಿ ಮೊಟ್ಟೆ, ಆಹಾರ ಕಡಿಮೆ ಆಯ್ತು ಕಡಿಮೆ ಮೊಟ್ಟೆ. ಡಿಪೆಂಡ್ ಅಪಾನ್ ಫುಡ್ ಸೋರ್ಸ್, ಫುಡ್ಡಿಗೆ ಸಪ್ಲೈ ಆಗುತ್ತೋ ಅದ್ರ ಮೇಲೆ ಮೊಟ್ಟೆ ಇಡುವಂಥ ಕ್ರಮ ಇರುತ್ತೆ. ಆಗ ಆಹಾರ ಕಡಿಮೆ ಆಯ್ತು ಅಂದಾಗ ದಿನಕ್ಕೆ 5 ಮೊಟ್ಟೆ ಇಡಬೇಕು. 7 ದಿನಗಳ ಕಾಲ ತರಬೇತಿ ಇಟ್ಟು ನಾನು 1-2 ದಿನದ ಒಂದಷ್ಟು ಕ್ಷಣಗಳನ್ನ ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೇನೆ ಸ್ನೇಹಿತರೆ.